ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಷಯ ಇಷ್ಟೇ, ಸಿಂಪಲ್ಲಾಗಿ 4-5 ನಿಮಿಷದೊಳಗಡೆ ಸೀರೆಗೆ ಪಾಲು ಹಾಕೋದು ಯಾವ ಥರ ಅಂತ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಳ್ಕೊಡ್ತೀನಿ ಬನ್ನಿ. ಸೀರೆನ ಈ ಥರ ಉಲ್ಟಾ ಇಟ್ಕೊಂಡು ಒಂದು ಮೊಳದಷ್ಟು ಬಿಟ್ಟು ಪಾಲನ್ನ ಉಲ್ಟಾ ಸೀದಾ ನೋಡಿಕೊಂಡು ಪಾಲನ್ನ ಉಲ್ಟಾ ಇರೋ ಕಡೆ ಫೋಲ್ಡ್ ಮಾಡಿಕೊಂಡು ಹೊಲ್ಕೊತಾ ಬರಬೇಕಾಗುತ್ತೆ. ನೋಡ್ತಿರ್ಬೋದು ನೀವು, ಸೂದಿ ದಾರ ಕಟ್ಟಾಯಿತು, ಅದಕ್ಕೆ ಸ್ವಲ್ಪ ಹಂಗಾಯಿತು, ನೋಡ್ತಾ ಇರ್ಬೋದು. ಈ ಥರ ಹೊಲ್ಕೊತಾ ಬರಬೇಕು. ಎಲ್ಲೂ ಸಹ ಸುಕ್ಕ ಅನ್ನೋದು ಬರಬಾರ್ದು. ನಿಮ್ಗೇನಾದರೂ ಪಾಲ್ ಜಾಸ್ತಿ ಅನಿಸ್ತಿದೆ ಅಂದರೆ ಲೈಟಾಗಿ ಸ್ವಲ್ಪ ಅಂದರೆ ಸರಿಯಾಗಿ ಬಂದಿರಲ್ಲ ಒಂದೊಂದು ಪಾಲ್ಗಳು, ಆ ಥರ ಯಾವುದಾದ್ರೂ ಇದ್ದರೆ ಸ್ವಲ್ಪ ನರಿಗೆ ಕೊಡ್ತಾ ಬನ್ನಿ. ಅಂದರೆ ಹತ್ರ ಕೊಡಬೇಡಿ, ದೂರ 1-2 ಅಷ್ಟೇ ಕೊಡ್ತಾ ಬನ್ನಿ. ಆವಾಗ ಫಿನಿಷಿಂಗನ್ನು ಚೆನ್ನಾಗಿ ಬರುತ್ತೆ ಅಷ್ಟೇ. ಅದಕ್ಕೂ ಅಲ್ಲ, ಸೀರೆ ಸಿಗಾಕೊಂಡ್ಬಿಡುತ್ತೆ. ನೋಡ್ಕೊತಾ ಹೊಲ್ಕೊತಾ ಬರಬೇಕು. ನೋಡ್ತಿರ್ಬೋದು ನೀವು. ಲಾಸ್ಟಲ್ಲೂ ಅಷ್ಟೇ ಇದೇ ಥರ ಫೋಲ್ಡ್ ಮಾಡ್ಕೊಬೇಕು. ಅದೇ ಥರ ಫೋಲ್ಡ್ ಮಾಡಿಕೊಂಡು ಅಲ್ಲೂ ಸಹ ಹೊಲಿಗೆ ಹಾಕ್ತಿದ್ದೀನಿ. ಹಿಂಗೆ ತಿರುಗಿಸ್ಕೊಂಡು ಇವಾಗ ಹೊಲಿಗೆ ಹಾಕ್ತಿರೋಂಥದ್ದು. ನೀವು ಸಮಾಧಾನವಾಗಿ ಕೂಲಾಗಿ ಹಾಕಿ ಅಷ್ಟೇ, ಅದು ನೀಟಾಗಿ ಬಂದುಬಿಡುತ್ತೆ. ಇವಾಗ ಸೀರೆನ ಈ ಕಡೆ ಹಾಕ್ಕೊಂಡು ಅಲ್ಲೂ ಸಹ ಅದೇ ಇಲ್ಲಿ ಮೇನ್ ಅಂದರೆ ಇದೇನೆ, ಎಲ್ಲೂ ಸಹ ಸುಕ್ಕ ಅನ್ನೋದು ಬರಬಾರ್ದು ಮತ್ತು ಸೀರೆ ಸಿಗಾಕೊಬಾರ್ದು. ಸೀರೆ ಸಿಗಾಕೊಂಡ್ಬಿಟ್ರೆ ನೀಟಾಗಿ ಬರೋದೇ ಇಲ್ಲ. ಅದು ಒಂಥರ ಸುಕ್ಕು ಥರನೇ ಕಾಣಿಸುತ್ತೆ. ಕಸ್ಟಮರ್ ಅವಾಗ ಇನ್ನೊಂದ್ಸಲಿ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ನಮ್ಮದೇ ಆಗಲಿ ಬೇರೆಯವ್ರದ್ದೇ ಆಗಲಿ. ಸೊ ನಾವು ಆದಷ್ಟು ನೀಟಾಗಿ ಹಾಕೋದಕ್ಕೆ ಕಲಿಬೇಕು. ಇಲ್ಲಾಂದರೆ ಬರೋಲ್ಲ ಯಾರೂ. ಅಯ್ಯೋ ಅವ್ರು ಚೆನ್ನಾಗಿ ಮಾಡಲ್ಲ ಅನ್ನೋ ಥರ ಮಾತಾಡ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋಂಥದ್ದು. ಸೀರೆ ಸಿಗಾಕೊಬಾರ್ದು ಅಂತ ಈ ಥರ ಹೇಳ್ಕೊತಿರೋಂಥದ್ದು, ಹೇಳ್ಕೊತ ಮಾಡ್ಕೊಂಡು ಬರ್ತಿರೋದು. ನೋಡಿ, ಇಲ್ಲೂ ಅಷ್ಟೇ ನೋಡ್ತಿರ್ಬೋದು ನೀವು. ಎಲ್ಲೂ ಸಹ ಸುಕ್ಕ ಅನ್ನೋದು ಬಂದಿಲ್ಲ, ತೋರಿಸ್ತಿದ್ದೀನಿ ನಿಮಗೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ